ನೋಡ್ತಿದ್ರೆ ನನಗೆ ಈ ಚಿಕ್ಕಮಗಳೂರು ಮುನ್ನಾರ್ ಈ ಥರನೇ ಫೀಲ್ ಆಗ್ತಿದೆ. ನಾನು ಯಾವತ್ತೂ ನೋಡಿಲ್ಲ ಈ ವ್ಯೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇನ್ನು ಟ್ರಾಫಿಕ್ ಬಗ್ಗೆ ಬಂದರೆ ಇತ್ತು ಜಾಸ್ತಿ ಇರಲಿಲ್ಲ ಅನಿಸ್ತು ನನಗೆ. 5:30 ರೀಚ್ ಆದ್ವಿ, ಜಾಸ್ತಿ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ಓಕೆ, ವೀಕೆಂಡ್ಸ್ ಬಂದರೂ ಚೆನ್ನಾಗಿತ್ತು. ನಾನು ದಾವಣಗೆರೆಯಿಂದ ಬಂದಿರೋದು. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಡೇ ಬಂದಿದ್ದೆ, ಇಷ್ಟು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬೆಳಗಿನ ಜಾವ ಬಂದಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಟ್ರಿಯಿಂದನೂ ಎಂಜಾಯ್ ಮಾಡ್ತಾನೆ ಬಂದ್ವಿ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ತುಂಬಾ ಎಂಜಾಯ್ ಮಾಡ್ತೀವಿ. ಈ ವ್ಯೂ ನೋಡ್ತಿದ್ರೆ ನನಗೆ ಈ ಚಿಕ್ಕಮಗಳೂರು ಮುನ್ನಾರ್ ಈ ಥರನೇ ಫೀಲ್ ಆಗ್ತಿದೆ. ನಾನು ಯಾವತ್ತೂ ನೋಡಿಲ್ಲ ಈ ವ್ಯೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇನ್ನು ಟ್ರಾಫಿಕ್ ಬಗ್ಗೆ ಬಂದರೆ ಇತ್ತು ಜಾಸ್ತಿ ಇರಲಿಲ್ಲ ಅನಿಸ್ತು ನನಗೆ. 5:30 ರೀಚ್ ಆದ್ವಿ, ಜಾಸ್ತಿ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ಓಕೆ, ವೀಕೆಂಡ್ಸ್ ಬಂದರೂ ಚೆನ್ನಾಗಿತ್ತು. ನಾನು ದಾವಣಗೆರೆಯಿಂದ ಬಂದಿರೋದು. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಡೇ ಬಂದಿದ್ದೆ, ಇಷ್ಟು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬೆಳಗಿನ ಜಾವ ಬಂದಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಟ್ರಿಯಿಂದನೂ ಎಂಜಾಯ್ ಮಾಡ್ತಾನೆ ಬಂದ್ವಿ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ತುಂಬಾ ಎಂಜಾಯ್ ಮಾಡ್ತೀವಿ. ಈ ವ್ಯೂ ನೋಡ್ತಿದ್ರೆ ನನಗೆ ಈ ಚಿಕ್ಕಮಗಳೂರು ಮುನ್ನಾರ್ ಈ ಥರನೇ ಫೀಲ್ ಆಗ್ತಿದೆ. ನಾನು ಯಾವತ್ತೂ ನೋಡಿಲ್ಲ ಈ ವ್ಯೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇನ್ನು ಟ್ರಾಫಿಕ್ ಬಗ್ಗೆ ಬಂದರೆ ಇತ್ತು ಜಾಸ್ತಿ ಇರಲಿಲ್ಲ ಅನಿಸ್ತು ನನಗೆ. 5:30 ರೀಚ್ ಆದ್ವಿ, ಜಾಸ್ತಿ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ಓಕೆ, ವೀಕೆಂಡ್ಸ್ ಬಂದರೂ ಚೆನ್ನಾಗಿತ್ತು. ನಾನು ದಾವಣಗೆರೆಯಿಂದ ಬಂದಿರೋದು. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಡೇ ಬಂದಿದ್ದೆ, ಇಷ್ಟು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬೆಳಗಿನ ಜಾವ ಬಂದಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಟ್ರಿಯಿಂದನೂ ಎಂಜಾಯ್ ಮಾಡ್ತಾನೆ ಬಂದ್ವಿ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ತುಂಬಾ ಎಂಜಾಯ್ ಮಾಡ್ತೀವಿ. ಈ ವ್ಯೂ ನೋಡ್ತಿದ್ರೆ ನನಗೆ ಈ ಚಿಕ್ಕಮಗಳೂರು ಮುನ್ನಾರ್ ಈ ಥರನೇ ಫೀಲ್ ಆಗ್ತಿದೆ. ನಾನು ಯಾವತ್ತೂ ನೋಡಿಲ್ಲ ಈ ವ್ಯೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇನ್ನು ಟ್ರಾಫಿಕ್ ಬಗ್ಗೆ ಬಂದರೆ ಇತ್ತು ಜಾಸ್ತಿ ಇರಲಿಲ್ಲ ಅನಿಸ್ತು ನನಗೆ. 5:30 ರೀಚ್ ಆದ್ವಿ, ಜಾಸ್ತಿ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ಓಕೆ, ವೀಕೆಂಡ್ಸ್ ಬಂದರೂ ಚೆನ್ನಾಗಿತ್ತು. ನಾನು ದಾವಣಗೆರೆಯಿಂದ ಬಂದಿರೋದು. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಡೇ ಬಂದಿದ್ದೆ, ಇಷ್ಟು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬೆಳಗಿನ ಜಾವ ಬಂದಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಟ್ರಿಯಿಂದನೂ ಎಂಜಾಯ್ ಮಾಡ್ತಾನೆ ಬಂದ್ವಿ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ತುಂಬಾ ಎಂಜಾಯ್ ಮಾಡ್ತೀವಿ.